ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಬುರಾಯಣ್ಣ ಧನ್ನೂರ್ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸಿ BA ಫಸ್ಟ್ ಸೆಮಿಸ್ಟರ್ ಆಪ್ಷನಲ್ ಇಂಗ್ಲಿಷ್ Cavalier poetry part 2. So I have already seen Cavalier poetry part 1, in which you have seen the characteristic features of Cavalier poets. In this particular video we are going to see the major Cavalier poets and their contribution to English literature. So let's see. So let's look at some points which are related to major Cavalier poets. They wrote around 1637 to 1660 CE. So ಅವರು ಬರೆದಂಥ ಕಾಲ 1637 ಇಂದ 1660 ವರೆಗೆ. Their poetry embodied the life and culture of upper class pre-Commonwealth England. So they embodied, their poetry picturized the life and culture of upper class people, especially pre-Commonwealth England people. Okay. They wrote on the courtly themes of beauty, love and loyalty. So the major themes, ಮುಖ್ಯವಾದಂಥ ವಿಷಯ ವಸ್ತುಗಳು ಯಾವುದರ ಮೇಲೆ ಬರೆದರು ಅಂತಂದರೆ ಬ್ಯೂಟಿ, ಲವ್ ಆ್ಯಂಡ್ ಲಾಯಲ್ಟಿ. ಈಸ್ ಆಲ್ ಕೋರ್ಟ್ಲಿ ಥೀಮ್ಸ್ ಅಂತ ಹೇಳ್ತೀವಿ. ಅಂದರೆ ರೀತಿಯ ಆಸ್ಥಾನದ ವಿಷಯ ವಸ್ತುಗಳು ಅಥವಾ ರಾಯಲ್ ವಿಷಯ ವಸ್ತುಗಳು ಅಂತ ಹೇಳ್ಬೋದು. ಸೊ ಅವರು ಅಪ್ಪರ್ ಕ್ಲಾಸ್ ಮತ್ತು ಪ್ರೀ ಕಾಮನ್ವೆಲ್ತ್ ಇಂಗ್ಲೆಂಡಿನ ಲೈಫನ್ನು ಕೂಡ ಏನು ಮಾಡಿದ್ರು, ಡೆಪಿಕ್ಟ್ ಮಾಡಿದರು. ದೇರ್ ವರ್ಕ್ ಈಸ್ ಫೈನ್ಲಿ ಫಿನಿಶ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ವಿತ್ ವಿಟ್ ಆ್ಯಂಡ್ ಡೈರೆಕ್ಟ್ನೆಸ್. ಅವರ ಕೃತಿಗಳಲ್ಲಿ ಯು ಕ್ಯಾನ್ ಸಿ ದೇ ಆರ್ ಆಲ್ ಫೈನ್ಲಿ ಫಿನಿಶ್ಡ್. ಸೊ ದೇರ್ ಪೋಯಿಟ್ರಿ ಇಸ್ ಫೈನ್ಲಿ ಫಿನಿಶ್ಡ್. ಭಾಳ ಚೆನ್ನಾಗಿ ಫೈನಲ್ ಟಚ್ಚನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲಾರದೆ ಇರೋ ಹಾಗೆ ಅವರು ಫಿನಿಶಿಂಗ್ ಮಾಡಿರ್ತಾರೆ. ಆ್ಯಂಡ್ ಎಕ್ಸ್ಪ್ರೆಸ್ಡ್ ವಿತ್ ವಿಟ್. ಸೊ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ಥಾಟ್ಸ್ ವಿತ್ ವಿಟ್. ಸೊ ಜಾಣ್ಮೆ ಇರುತ್ತೆ ಇಲ್ಲಿ. ಆ್ಯಂಡ್ ಡೈರೆಕ್ಟ್ನೆಸ್, ನೇರವಾದಂಥ ವಿಚಾರಗಳು ಡೈರೆಕ್ಟ್ಲಿ. ಸೊ ಲೀಡಿಂಗ್ ಕ್ಯಾವಿಲಿಯರ್ ಪೋಯಿಟ್ಸ್ ಯಾರು ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಒನ್ ಈಸ್ ರಾಬರ್ಟ್ ಹೆರಿಕ್, and then Richard Lawless, Sir John Suckling and Thomas Carrier. So these are the four major Cavalier poets which are important in this study. So let's look at one by one. First writer is Robert Herrick. So he was born in 1591 and died in 1674. He was born in London and educated BA and MA at Cambridge. So he is a Cambridge scholar. In 1629, King Charles I appointed him the vicar of Dean Prior in Exeter, Devonshire, where he lived in the seclusion of country life and wrote poems. So 1629 King Charles I, he appoints him as the vicar. Vicar means a kind of in charge of some kind of a place. So he makes him vicar of Dean Prior in Exeter, Devonshire ಅನ್ನೋ ಒಂದು ಪ್ಲೇಸಲ್ಲಿ. ಸೊ he lives in that place in a seclusion of country life. ಸೊ ಒಂದು ರೀತಿ ಏಕಾಂತದ ಒಂದು ಬದುಕಿನಲ್ಲಿ ಯಾವುದೇ ರೀತಿಯ ಜಂಜಡ ಇಲ್ಲಿರುವಂಥ ಒಂದು ಬದುಕನ್ನು ಬದುಕ್ತಾರೆ. ಆ್ಯಂಡ್ ರೋಟ್ poems. His 2 volumes of poems are, ಸೊ ಇಸ್ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂತ ಕೂಡ ಹೇಳ್ಬೋದು. ಯಾವುವು, ವಿಚ್ ಆರ್ ಹಿಸ್ ಮೇಜರ್ ಕಲೆಕ್ಷನ್ಸ್ ಅಂತಂದರೆ, his noble numbers ಅನ್ನೋಂಥದ್ದು published in 1647, then Hesperides 1648. So let's look at the other things. Both noble numbers and Hesperides, which are very important works of him, they are collections of short poems, sacred and profane. So they contain ಶಾರ್ಟ್ ಪೋಯಮ್ಸ್. ದೇ ಹ್ಯಾವ್ ಅಂದರೆ ಸಣ್ಣ ಕವಿತೆಗಳನ್ನು ಒಳಗೊಂಡಿದ್ದೇವೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಯಾಕ್ರೆಡ್ ವಿಷಯಗಳನ್ನು, ಅಂದರೆ ಪವಿತ್ರವಾದ ವಿಷಯಗಳನ್ನು, ಹೋಲಿ ರಿಲಿಜಿಯಸ್ ವಿಷಯಗಳನ್ನು ಒಳಗೊಂಡಿದೆ. ಇನ್ನು ಕೆಲವೊಂದಿಷ್ಟು ಏನಿದೆಪ್ಪ ಅಂತಂದರೆ ಪ್ರೊಫೇನ್ ಆದಂತಹ, ಕ್ರ್ಯೂಡ್ ಆದಂತಹ, ನಾಟ್ ಸೋ ರಿಲಿಜಿಯಸ್ ಆದಂತಹ ವಿಷಯಗಳನ್ನು ಒಳಗೊಂಡಿದ್ದಾವೆ. ಇನ್ ದೆಮ್ ಹಿ ರಿವೀಲ್ಸ್ ಲಿರಿಕಲ್ ಪವರ್ ಆಫ್ ಹೈ ಆರ್ಡರ್. ಸೊ ಅವರು ಅದರಲ್ಲಿ ಒಂದು ರೀತಿಯ ಲಿರಿಕಲ್ ಪವರನ್ನು ತೋರಿಸ್ತಾರೆ. ಹೀಸ್ ಲಿರಿಕಲ್ ಎಬಿಲಿಟೀಸ್ ಕ್ಯಾನ್ ಬಿ ಸೀನ್ ಇನ್ ದೋಸ್ ಪೋಯಮ್ಸ್. ಅವರ ಒಂದು ಭಾವಗೀತಾತ್ಮಕ ಶಕ್ತಿ, ಭಾವಗೀತೆಗಳನ್ನು ಬರೆಯುವಂಥ ಶಕ್ತಿಯಲ್ಲಿ ಕಂಡುಬರುತ್ತೆ. ಫ್ರೆಶ್, ಪ್ಯಾಷನೇಟ್ ಆ್ಯಂಡ್ ಫೆಲಿಸಿಟಸ್ಲಿ ಎಕ್ಸಾಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಮೆಡಿಟೇಟಿವ್ ಆ್ಯಂಡ್ ಆಬ್ಸರ್ವೆಂಟ್. ಸೊ ಅವರ ಕೃತಿಗಳಲ್ಲಿ ಕ್ಯಾನ್ ಸಿ ಸಮ್ ಫ್ರೆಶ್ ಥಾಟ್ಸ್. ಪ್ಯಾಷನೇಟ್ ಅಂದರೆ ಒಂದು ರೀತಿಯ ತಾಜಾತನ, ರೀತಿಯ ಪ್ಯಾಷನೇಟ್ ಅಂದರೆ ದಾಹ. ಪ್ಯಾಷನೇಟ್ ಅನ್ನೋಕ್ಕಿಂತ ಒಂದು ರೀತಿಯ
ಡೆಡಿಕೇಟೆಡ್ ಆದಂಥ ಒಂದು ರೀತಿಯ ಸೆಳೆತವನ್ನು ಒಳಗೊಂಡಿರೋದು, ಪ್ಯಾಷನ್, ಡೆಡಿಕೇಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಫೆಲಿಸಿಟಿಯಸ್ಲಿ ಎಕ್ಸಾಕ್ಟ್, ಸೊ ಭಾಳ ಎಕ್ಸಾಕ್ಟ್ನೆಸ್ಸನ್ನು ಒಳಗೊಂಡಿರುವಂಥದ್ದು. ಬಟ್ ಅಟ್ ದ ಸೇಮ್ ಟೈಮ್ ಮೆಡಿಟೇಟಿವ್ ಆ್ಯಂಡ್ ಅಬ್ಸರ್ವೆಂಟ್, ಇದೆಲ್ಲದರ ಜೊತೆಗೆ ಮೆಡಿಟೇಟಿವ್ ಆಗಿದೆ, ಚಿಂತನೆಯನ್ನು ಒಳಗೊಂಡಿರುವಂಥವು. ಆಮೇಲೆ ಅಬ್ಸರ್ವೆಂಟ್, ಕೆಲವೊಂದು ವಿಷಯಗಳನ್ನು ಅಬ್ಸರ್ವ್ ಮಾಡುವಂತಹ ಒಂದು ವಿಷಯವನ್ನು ಕೂಡ ಒಳಗೊಂಡಿದೆ. ಇಲ್ಲಿ ಫೆಲಿಸಿಟಸ್ಲಿ ಎಕ್ಸಾಕ್ಟ್ ಅಂತಂದರೆ ವೆಲ್ ಎಕ್ಸ್ಪ್ರೆಸ್ಡ್ ಅಂತ ಅರ್ಥ. ವೆಲ್ ಎಕ್ಸ್ಪ್ರೆಸ್ಡ್ ಅಂತಂದರೆ ದೇ ಹ್ಯಾವ್ ವೆಲ್ ಎಕ್ಸ್ಪ್ರೆಷನ್, ಭಾಳ ಚೆನ್ನಾಗಿ ಎಕ್ಸ್ಪ್ರೆಷನ್ಗಳು ಅಲ್ಲಿ ಕಂಡು ಬರ್ತವೆ ಅಂಥೇಳಿ. ದೆನ್ ಅಮಂಗ್ ದ ಬೆಸ್ಟ್ ನೋನ್ ಆಫ್ ಹಿಸ್ ಶಾರ್ಟರ್ ಪೀಸಸ್, ಶಾರ್ಟರ್ ಪೀಸಸ್ ಯಾವುವು ನಾವು ನೋಡಿದ್ವಿ ಫಸ್ಟಲ್ಲಿ, ದೇ ಆರ್ ಕಲೆಕ್ಷನ್ ಆಫ್ ಪೋಯಮ್ಸ್. ಇನ್ನು ಶಾರ್ಟ್ ಪೀಸ್ಗಳನ್ನು ನೋಡೋದಾದರೆ ಟು ಆ್ಯಂಥಿಯಾ, ಟು ಜೂಲಿಯಾ ಆ್ಯಂಡ್ ಚೆರಿ ರೈಪ್ ಅಂಥೇಳಿ. ಸೊ ಯು ಕ್ಯಾನ್ ಸಿ ದ ಟು ಆ್ಯಂಥಿಯಾ, ಟು ಜೂಲಿಯಾ ಆ್ಯಂಡ್ ಚೆರಿ ರೈಪ್. ಸೊ ದೀಸ್ ಆರ್ shorter pieces which are best known. Herrick was strongly influenced by Johnson and the classics. So he is influenced by Ben Jonson, as you know, we call them sons of Ben ಅಂತ ಹೇಳಿ ಎಲ್ಲ ಕರ್ಕೊಳ್ತಾರೆ ಯಾರು ಕ್ಯಾವಿಲಿಯರ್ ಪೋಯಿಟ್ಸ್ ತಮ್ಮನ್ನು ತಾವು. ಟ್ರೈಬ್ ಆಫ್ ಬೆನ್ ಅಂತ ಕೂಡ ಕರೆದುಕೊಳ್ತಾರೆ ತಮ್ಮನ್ನು ತಾವು. ಸೊ ಹಂಗಾಗಿ ಆಬ್ವಿಯಸ್ಲಿ he was influenced by Ben Jonson, and of course the classical writers also had an influence on Herrick. Then he delighted in the good things of the world. So he was delighted in the good things of the world, but that did not prevent his having a keen enjoyment of nature and a fresh outlook upon life. So poetry ಬಗ್ಗೆ ಒಂದು ಮಾತನ್ನು ಹೇಳೋದಾದರೆ he was delighted in showing the good things of this world. ಸೊ ಜಗತ್ತಿನಲ್ಲಿರ್ತಕ್ಕಂಥ ಒಳ್ಳೆಯ ಸಂಗತಿಗಳ ಅಲ್ಲಿ ಭಾಳ ಖುಷಿಯನ್ನು ಪಡ್ತಾ ಇದ್ದರು. ಬಟ್ ದ್ಯಾಟ್ ಡಿಡ್ ನಾಟ್ ಪ್ರಿವೆಂಟ್ ಹಿಸ್ ಹ್ಯಾವಿಂಗ್ ಅ ಕೀನ್ ಎಂಜಾಯ್ಮೆಂಟ್ ಆಫ್ ನೇಚರ್. ಸೊ ಅದು ಅವ್ರನ್ನ ಎಂಜಾಯ್ಮೆಂಟ್ ಆಫ್ ನೇಚರ್ನ ಇಂದ ಅವ್ರನ್ನೇನು ತಡಿಲಿಲ್ಲ. ಸೊ ಹಿ ಎಂಜಾಯ್ಡ್ a keen observation or keen enjoyment of nature also, and he had a fresh outlook upon life. He used to express a fresh outlook upon life in his poems. ಒಂದು ರೀತಿಯ ತಾಜಾ ಆದಂತಹ ದೃಷ್ಟಿಕೋನವನ್ನು ಜೀವನದ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ಲೆಟ್ಸ್ ಲುಕ್ ಎಟ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ Cavalier poet, that is Richard Lawless, 1618 to 1658. He was born at Woolwich, was educated at the Charterhouse and at Oxford. So the Charterhouse and Oxford nalli educated ಆಗ್ತಾರೆ. When the Civil War broke out, he was imprisoned by the Roundheads, and being liberated on parole could do little actively to assist Charles. ಸೊ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಆ್ಯಸ್ ಯು ಆಲ್ ನೋ, ಸಿವಿಲ್ ವಾರ್ ಬಗ್ಗೆ ನಾವು ಫಸ್ಟ್ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿ ವಾಸ್ ಇಂಪ್ರಿಸನ್ಡ್ ಬೈ ದ ರೌಂಡ್ ಹೆಡ್ಸ್. ಸೊ ಯಾರು ರಾಜನ ವಿರುದ್ಧ ಇದ್ದರು, ಅವರು ಏನು ಮಾಡಿದರು, ರೌಂಡ್ ಹೆಡ್ಸ್ ಅಂತ ಏನು ಹೇಳ್ತೀವಿ. ಸೊ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಇವ್ರನ್ನ ಇಂಪ್ರಿಸನ್ ಮಾಡ್ತಾರೆ. ಹಿ ವಾಸ್ ಕ್ಯಾಪ್ಚರ್ಡ್ ಆ್ಯಂಡ್ ಇಂಪ್ರಿಸನ್ಡ್, ಅವ್ರನ್ನ ಜೈಲಿಗೆ ಹಾಕಿರ್ತಾರೆ. ಸೊ ಪ್ಯಾರೋಲ್ ಮೇಲೆ ಹೊರಗಡೆ ಬರ್ತಾರೆ. ಪ್ಯಾರೋಲ್ ಅಂತಂದರೆ ಅದೊಂದು ರೀತಿಯ ಮಾತನ್ನು ಕೊಟ್ಟು ಹೊರಗೆ ಬರೋದು. ಜೈಲಿನಲ್ಲಿ ಇರ್ತಾರೆ, ಜೈಲು ಶಿಕ್ಷೆ ಆಗ್ತಾ ಇರುತ್ತೆ, ಒಂದು ಮಾತನ್ನು ಕೊಟ್ಟಿಲ್ಲ ಒಂದಿಷ್ಟು ದಿನ ಹೊರಗೆ ಬರ್ತೀನಿ, ಮತ್ತೆ ಬರ್ತೀನಿ ಅಂತೇಳಿ ಹೋಗ್ತಾರಲ್ಲ, ದಟ್ ಈಸ್ ಕಾಲ್ಡ್ ಪ್ಯಾರೋಲ್. ಸೊ ಆ ಪ್ಯಾರೋಲ್ ಮೇಲೆ ಬಂದು ಹಿ ಕುಡ್ ಡೂ ಲಿಟಲ್ ಆ್ಯಕ್ಟಿವ್ಲಿ ಟು ಅಸಿಸ್ಟ್ ಚಾರ್ಲ್ಸ್. ಸೊ ಹೊರಗಡೆ ಬಂದು ಚಾರ್ಲ್ಸ್ ಅವ್ರನ್ನ ಅಸಿಸ್ಟ್ ಮಾಡ್ತಾರೆ, ಕಿಂಗ್ ಚಾರ್ಲ್ಸ್ ಫಸ್ಟ್ ಅಂತ ಏನು ಹೇಳ್ತೀವಿ. At a later stage, he saw some soldiering in France, returned to England and died in obscure circumstances. ಸೊ ಲೇಟರ್ ಸ್ಟೇಜ್ನಲ್ಲಿ ಒಂದಿಷ್ಟು ಫ್ರಾನ್ಸ್ನಲ್ಲಿ ಸೋಲ್ಜರಿಂಗ್ ಮಾಡ್ತಾರೆ. ನಂತರ ರಿಟರ್ನ್ಸ್ ಟು ಇಂಗ್ಲೆಂಡ್ ಆ್ಯಂಡ್ ಡೈಡ್ ಇನ್ ಆಬ್ಸ್ಕ್ಯೂರ್ ಸರ್ಕಮ್ಸ್ಟಾನ್ಸಸ್, ಅಂದರೆ ವಿಚಿತ್ರವಾದಂಥ ಪರಿಸ್ಥಿತಿಗಳಲ್ಲಿ ಸಾವನ್ನಾಗ್ತಾರೆ. ಓಕೆ, ಲೆಟ್ಸ್ ಲುಕ್ ಎಟ್ ಹಿಸ್ ಪೊಯೆಟಿಕ್ ವರ್ಕ್ಸ್. ಹಿಸ್ ವಾಲ್ಯೂಮ್ Lucasta, Epodes, Odes, Sonnets, Songs, etc. is published in 1649. It contains the best of his shorter pieces which had appeared at different times previously. ಸೊ ಇಲ್ಲಿ ಲುಕ್ಯಾಸ್ಟ್ ಅನ್ನುವಂಥದ್ದು ಒಂದು ಕಲೆಕ್ಷನ್ ಆಫ್ ಪೋಯಿಟ್ರಿ. ಇದರಲ್ಲಿ ಯು ಕ್ಯಾನ್ ಸಿ ಈಪೋಡ್ಸ್ ಅಂತ ಹೇಳಿದ್ವಿ. ವಾಟ್ ಆರ್ ಈಪೋಡ್ಸ್? ಈಪೋಡ್ ಅಂತಂದರೆ ಲಿರಿಕ್ ಪೋಯಮ್ ಇನ್ ವಿಚ್ ಅ ಲಾಂಗ್ ವರ್ಸ್ ಈಸ್ ಫಾಲೋಡ್ ಬೈ ಅ ಶಾರ್ಟ್ ವರ್ಸ್. ಸೊ ಅದು ಒಂದು ಥರದ ಒಂದು ಲಿರಿಕ್, ಅದು ಈ ಪೋಡ್ ಅನ್ನುವಂಥದ್ದು. ಅದರಲ್ಲಿ ಒಂದು ಲಾಂಗ್ ಸೆಂಟೆನ್ಸ್ ಇರುತ್ತೆ, ಅದರ ನಂತರ ಒಂದು ಶಾರ್ಟ್ ಸೆಂಟೆನ್ಸ್ ಬರುತ್ತೆ. ಆ್ಯಂಡ್ ವರ್ಡ್ಸ್, ವರ್ಡ್ಸ್ ಕೈಂಡ್ ಆಫ್ ಅಡ್ರೆಸ್, ಒಂದು ವಿಷಯ ಅಥವಾ ವ್ಯಕ್ತಿಯನ್ನು ಕುರಿತಾಗಿ ಸಂಬೋಧಿಸಿ ಬರೆದಂಥ ಒಂದು ಪೋಯಮ್. ದೆನ್ ಸಾನೆಟ್ಸ್ ಅಂತ ಹೇಳ್ತೀವಿ. ಸಾನೆಟ್ಸ್ ಅಂತಂದರೆ ಕಾಲ್
14 ಸಾಲುಗಳ ಪದ್ಯಗಳು, ಸುನೀತಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸಾಂಗ್ಸ್ ಎಟ್ಸೆಟ್ರಾ ಅವನ್ನೆಲ್ಲವನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಈ ಒಂದು ಕಲೆಕ್ಷನ್ ಏನಿದೆ ಲೊಕ್ಯಾಸ್ಟ್, ಇಟ್ ಕಂಟೈನ್ಸ್ ದ ಬೆಸ್ಟ್ ಆಫ್ ಹಿಸ್ ಶಾರ್ಟರ್ ಪೀಸಸ್ ವಿಚ್ ಹ್ಯಾಡ್ ಅಪಿಯರ್ಡ್ ಅಟ್ ಡಿಫ್ರೆಂಟ್ ಟೈಮ್ಸ್ ಪ್ರೀವಿಯಸ್ಲಿ. ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಅಪಿಯರ್ ಆಗಿದ್ದು ಅವನ್ನೆಲ್ಲ ಸೇರಿಸಿ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಹಿಸ್ ಬೆಸ್ಟ್ ನೋನ್ ಲಿರಿಕ್ಸ್ ಆರ್ ಟು ಅಲ್ಥಿಯಾ ಫ್ರಮ್ ಪ್ರಿಸನ್. ಸೊ ಪ್ರಿಸನ್ನಲ್ಲಿದ್ದಾಗ ಬರೆದಂಥದ್ದು ಒಂದು ಪೋಯಮ್, ಟು ಅಲ್ಥಿಯಾ ಫ್ರಮ್ ಪ್ರಿಸನ್, ಆ್ಯಂಡ್ ಟು ಲುಕ್ಯಾಸ್ಟಾ, and then going to the wars. So these three are best known lyrics of Mr. Richard Lawless. These are simple and sincere. Look at his poetry. ಅಂದರೆ ಮೇಜರ್ ಫೀಚರ್ಸ್ ಏನು ಪೋಯಿಟ್ರಿ ಅಂತಂದರೆ, these poems are simple and sincere. ಭಾಳ ಸಿಂಪಲ್ ಆಗಿರ್ತದೆ, ಸಿನ್ಸಿಯರ್ ಆದಂಥ ಒಂದು ಪ್ರಾಮಾಣಿಕವಾದಂತಹ ಒಂದು ಸಿನ್ಸಿಯರ್ ಒಂದು ಎಕ್ಸ್ಪ್ರೆಷನ್ ಇದೆ. ಆ್ಯಂಡ್ ಫ್ರೀ ಫ್ರಾಮ್ ದ ಸಿನಿಸಿಸಮ್ ಆಫ್ ಹಿಸ್ ಡೇ. ಸೊ ಇಟ್ ವಾಸ್ ಫ್ರೀ ಫ್ರಾಮ್ ಸಿನಿಸಿಸಮ್. ಸಿನಿಕತೆ ಅಂತ ಏನು ಹೇಳ್ತೀವಿ, ಒಂದು ರೀತಿಯ ಏನು ಎಲ್ಲವನ್ನು ಪ್ರಶ್ನೆ ಮಾಡುವಂಥ ಒಂದು ಪ್ರವೃತ್ತಿ, ಅದರಿಂದ ಸ್ವಲ್ಪ ದೂರ ಇದ್ದಾವೆ ಅಂತ ಹೇಳಬಹುದು. ಹಿಸ್ ಪೋಯಮ್ಸ್ ಲ್ಯಾಕ್ ವರ್ಕ್ಮನ್ಶಿಪ್, ಫುಲ್ ಆಫ್ ಅಫೆಕ್ಟೆಡ್ ವಿಟ್ ಆ್ಯಂಡ್ ಗ್ಯಾಲೆಂಟ್ರಿ. ಒನ್ ಕ್ಯಾನ್ ಸಿ ಎಕ್ಸ್ಟ್ರಾವ್ಯಾಗಂಟ್ ಆ್ಯಂಡ್ ಗ್ರೋಟೆಸ್ಕ್ ಕನ್ಸೀಟ್ಸ್. ಸೊ ಇಲ್ಲಿ ಒಂದು ಏನು ಕೊರತೆ ಇದೆ ಅವ್ರ ಪೋಯಮ್ಸಲ್ಲಿ ಅನ್ನೋದಾದರೆ, ದೇ ಲ್ಯಾಕ್ ವರ್ಕ್ಮನ್ಶಿಪ್, ಅಂದರೆ ಒಂದು ರೀತಿಯ ಪ್ರೊಫೆಷ್ನಲಿಸಮ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಬಹುದು. ಫುಲ್ ಆಫ್ ಅಫೆಕ್ಟೆಡ್ ವಿಟ್, ಒಂದು ರೀತಿ ಆರ್ಟಿಫಿಷಿಯಲ್, ಅಫೆಕ್ಟೆಡ್ ಮೀನ್ಸ್ ಆರ್ಟಿಫಿಷಿಯಲ್ ವಿಟ್ಟನ್ನು ಕಾಣ್ಬೋದು. ಗ್ಯಾಲೆಂಟ್ರಿ ಮೀನ್ಸ್ ಒಂದು ರೀತಿಯ ವೀರಾವೇಶತೆ, ಬ್ರೇವ್ರಿ ಅಂತ ಹೇಳ್ತೀವಿ. ಸ್ವಲ್ಪ ಅಫೆಕ್ಟೆಡ್ ಅನಿಸುತ್ತೆ, ಸ್ವಲ್ಪ ಅದು ಆರ್ಟಿಫಿಷಿಯಲ್, ಇಟ್ ಲುಕ್ಸ್ ಸಮ್ ವಾಟ್ ಆರ್ಟಿಫಿಷಿಯಲ್. ಒನ್ ಕ್ಯಾನ್ ಸಿ ಎಕ್ಸ್ಟ್ರಾವ್ಯಾಗಂಟ್ ಆ್ಯಂಡ್ ಗ್ರಾಟೆಸ್ಕ್ ಕನ್ಸೀಟ್ಗಳನ್ನು ನೀವು ಮೆಟಾಫಿಸಿಕಲ್ ಪೋಯಿಟ್ಸಲ್ಲಿ ನೋಡಿರ್ಬೋದು. ಸೊ ಕನ್ಸೀಟ್ ಅಂತಂದರೆ ಬ್ರಿಂಗಿಂಗ್ ಫಾರ್ ಫೆಚ್ಡ್ ಇಮೇಜಸ್ ಟುಗೆದರ್ ಅಂತ ಹೇಳ್ತೀವಿ, ವಿಭಿನ್ನವಾದಂಥ ಎರಡು ಸಂಗತಿಗಳನ್ನು ಹೋಲಿಸುವಂಥದ್ದು ಕನ್ಸೀಟ್. ಸೊ ಒಂದು ರೀತಿಯ ವಿಲಕ್ಷಣವಾದಂಥ, ಗ್ರಾಟೆಸ್ಕ್ ಅಂತಂದರೆ ಕೈಂಡ್ ಆಫ್ ವಿಚಿತ್ರ, ಮಾನ್ಸ್ಟ್ರಸ್ಲಿ ಆರ್ ಅಗ್ಲಿ ಅಂತ ಹೇಳ್ಬೋದು. ಒಂದು ರೀತಿ ವಿಲಕ್ಷಣವಾದಂತಹ ಕನ್ಸೀಟ್ಗಳನ್ನು ಹೇಳುವಂಥದ್ದು. ಎಕ್ಸ್ಟ್ರಾವ್ಯಾಜೆಂಟ್ ಅಂದರೆ ಒಂದು ರೀತಿಯ ಎಕ್ಸ್ಟ್ರಾವ್ಯಾಗೆಂಟ್ ಅಂದರೆ ಬಹಳ ಅತಿಶಯೋಕ್ತಿಯಿಂದ ಕೂಡಿದಂಥದ್ದು ಅಂತ ಹೇಳ್ಬೋದು. ಸೊ ಅಂಥ ಎಲ್ಲ ವಿಷಯಗಳಿದೆ. ಅದರ್ವೈಸ್ ಈಸ್ ಎ ಗುಡ್ ಪೋಯಟ್. ನೆಕ್ಸ್ಟ್ ರೈಟರ್ನ ನೋಡೋದಾದರೆ ಸರ್ ಜಾನ್ ಸಕ್ಲಿಂಗ್. ಹಿ ವಾಸ್ born in 69 and died in 1642. He was born in Middlesex. At the age of 18 fell heir to a large fortune. ಸೊ ಅವರು ಹುಟ್ಟಿದ್ದು ಮಿಡಲ್ಸೆಕ್ಸ್ನಲ್ಲಿ. 18ನೇ ವಯಸ್ಸಿಗೆ ಒಂದು ದೊಡ್ಡ ಶ್ರೀಮಂತಿಕೆಯ ಒಂದು ಮನೆಗೆ ಅವರು ಹೇರ್ ಆಗಿ, ಒಂದು ರೀತಿಯ ವಾರಸುದಾರನಾಗಿ ಹೋಗ್ತಾರೆ. He was educated at Oxford, travelled on the continent, served as a volunteer under Gustavus Adolphus, and became a favorite of Charles I. So educated at Oxfordನಲ್ಲಿ ಎಜುಕೇಷನ್ ತೊಗೊತಾರೆ. ಟ್ರಾವೆಲ್ಡ್ ಆನ್ ದ ಕಾಂಟಿನೆಂಟ್, ಒಂದು ಕಾಂಟಿನೆಂಟ್ನಲ್ಲಿ ಒಂದು ಯುರೋಪ್ ಖಂಡದಾದ್ಯಂತ ಟ್ರಾವೆಲ್ ಮಾಡ್ತಾರೆ. ಸರ್ವ್ಡ್ ಆ್ಯಸ್ ಅ ವಾಲಂಟಿಯರ್, ಒಬ್ಬ ಸ್ವಯಂ ಸೇವಕರಾಗಿ ಸ್ವಇಚ್ಛೆಯಿಂದ ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲಿ? ಗುಸ್ಟವಸ್ ಅಡಾಲ್ಫಸ್ ಅನ್ನೋದು. ಸೊ ಈ ಗುಸ್ಟವಸ್ ಅಡಾಲ್ಫಸ್ ಯಾರು ಅಂತಂದರೆ, ಹಿ ವಾಸ್ ಅ ಕಿಂಗ್ ಆಫ್ ಸ್ವೀಡನ್ ದೇಶದ ಒಬ್ಬ ದೊರೆ. ಅವರ ಅಂಡರ್ ಅವರು ಒಂದಿಷ್ಟು ವರ್ಷ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಸೊ ಹಿ ಬಿಕಮ್ಸ್ ಫೇವ್ರೇಟ್ ಆಫ್ ಚಾರ್ಲ್ಸ್ ಫಸ್ಟ್ ಅವರ ಒಂದು ಫೇವ್ರೇಟ್, ಅಂದರೆ ಅವರ ಅತ್ಯಂತ ನೆಚ್ಚಿನ ಶಿಷ್ಯ ಅನಿಸ್ಕೊಳ್ತಾರೆ. ಅವ್ರಿಗೆ ನೆಚ್ಚಿನ ಒಬ್ಬ ಕವಿ ಅನಿಸ್ಕೊಳ್ತಾರೆ. ಯಾರು? ಸರ್ ಜಾನ್ ಸಕ್ಲಿಂಗ್. ಸೊ ಸರ್ ಅನ್ನುವಂಥ ಬಿರುದನ್ನು ನೀವು ಕೂಡ ಕಾಣಬಹುದು. ಹಿ ವಾಸ್ ಅವಾರ್ಡೆಡ್ ನೈಟ್ಹುಡ್ ಅಂತ ಏನು ಹೇಳ್ತೀವಿ, ಯಾರು ನೈಟ್ಹುಡ್ ಇರುತ್ತೆ ಅವ್ರಿಗೆ ನಾವು ಸರ್ ಅಂತ ರೆಸ್ಪೆಕ್ಟಿಂದ ಕರಿತೀವಿ ಇಂಗ್ಲೆಂಡ್ ಕಲ್ಚರಲ್ಲಿ. ಹಿ ವಾಸ್ ಇಂಪ್ಲಿಕೇಟೆಡ್ ಇನ್ ರಾಯಲಿಸ್ಟ್ ಪ್ಲಾಟ್ಸ್ ಆ್ಯಂಡ್ ಎಸ್ಕೇಪ್ಡ್ ಅಬ್ರಾಡ್ 1641, ವೇರ್ ಹಿ ಡೈಡ್ ಅಂಡರ್ ಕಂಡೀಷನ್ಸ್ ದಟ್ ಆರ್ ಸಮ್ವಾಟ್ ಮಿಸ್ಟೀರಿಯಸ್. ಸೊ ಹಿ ವಾಸ್ ಇಂಪ್ಲಿಕೇಟೆಡ್ ಇನ್ ರಾಯಲಿಸ್ಟ್ ಪ್ಲಾಟ್ಗಳಂತ ಹೇಳ್ತೀವಿ. ಅಂದರೆ ರಾಯಲ್ ಮನೆತನದವರು, ರಾಜ ಮನೆತನದವರು ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ, ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಇವರು ಭಾಗವಹಿಸ್ತಾರೆ, ಅದರಲ್ಲಿ ಇವ್ರನ್ನ ಸೇರಿಸ್ಕೊಳ್ತಾರೆ. ಏನೋ ಆಗಿ ಅಬ್ರಾಡ್ಗೆ ಎಸ್ಕೇಪ್ ಆಗ್ತಾರೆ 1641. ದೆನ್ ಅಬ್ರಾಡಲ್ಲಿನೇ ಅವರು ಈ ಡೈಸ್ ಅಂಡರ್ ಕಂಡೀಷನ್ಸ್ ದಟ್ ಆರ್ ಸಮ್ವಾಟ್ ಮಿಸ್ಟೀರಿಯಸ್, ಒಂದು ರೀತಿಯ ನಿಗೂಢವಾದಂಥ ರೀತಿಯಲ್ಲಿ ನಿಗೂಢವಂಥ ಸಂದರ್ಭಗಳಲ್ಲಿ ಅವರ ಸಾವು ಸಂಭವಿಸುತ್ತೆ. ಸೊ ಅಲ್ಲಿ ನಡೀತಾ ಇತ್ತು ಅಂತ ಏನು ಹೇಳ್ತೀವಲ್ಲ, ಸಿವಿಲ್ ವಾರ್ ಆಗಿರ್ಬೋದು, ಸ್ವಲ್ಪ ರಾಜಕೀಯ ಬೆಳವಣಿಗೆಗಳು ಎಲ್ಲ ನಡೀತಾ ಇದ್ದು. ಅಂಥ ಸಂದರ್ಭದಲ್ಲಿ ಸೊ ರಾಜರ ಬೆಂಬಲಿಗರಿಗೆ ಸ್ವಲ್ಪ ತೊಂದರೆಗಳು ಆಗಿರುವಂಥದ್ದು ಇದೆ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ ಸರ್ ಜಾನ್ ಸಕ್ಲಿಂಗ್.
To some extent, for he seems to have lacked physical courage, Suckling was the cavalier of the romances and the restoration plays, gay, generous and witty. So some extent ಹೇಳ್ತಾರೆ ಅವರು ಅಂತ ಒಂದು ಧೈರ್ಯಶಾಲಿ ಆಗಿರಲಿಲ್ಲ, ಫಿಸಿಕಲ್ ಕರೇಜ್ ಇರಲಿಲ್ವೇನೋ ಅವ್ರ ಹತ್ರ. he seems to have lacked physical courage. ಸೊ ಸ್ವಲ್ಪ ಏನಪ್ಪ ಅಂತಂದರೆ ಅಷ್ಟೊಂದು ಬ್ರೇವರಿಯನ್ನು ತೋರಿಸೋದಿಲ್ಲ ಪೋಯಿಟ್ರಿನಲ್ಲಿ. ಸೊ ಹಿ ಶೋಸ್ ಸಮ್ ಕೈಂಡ್ ಆಫ್ ರೊಮ್ಯಾನ್ಸಸ್ ಆ್ಯಂಡ್ ದ ರೆಸ್ಟೋರೇಷನ್ ಪ್ಲೇಸ್, ಕ್ಯಾವಿಲಿಯರ್ ಆಫ್ ದ ರೊಮ್ಯಾನ್ಸಸ್. ಸೊ ರೊಮ್ಯಾನ್ಸ್ಗಳಿಗೆ ಸಂಬಂಧಪಟ್ಟಂಥ ಕ್ಯಾವಿಲಿಯರ್ ಅಂತ ಹೇಳ್ಬೋದು. ರೆಸ್ಟೋರೇಷನ್ ಪ್ಲೇಗಳಲ್ಲಿ ಇರ್ತಕ್ಕಂತಹ ಗೇ, ಜನರಸ್, ವಿಟಿನೆಸ್ ಎಲ್ಲ ಇದೆ ಇವರಲ್ಲಿ. ಸೊ ಇದು ಇವರಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಅವರ ಕೃತಿಗಳ ಬಗ್ಗೆ ನೋಡೋದಾದರೆ, ಆ್ಯಸ್ ಎ ಪೋಯೆಟ್ ಹಿ ಹ್ಯಾಸ್ ಗ್ರೇಟ್ ಎಬಿಲಿಟಿ, ಬಟ್ ಹಿ ಈಸ್ ಯೂಶ್ವಲಿ ದ ಎಲಿಗೆಂಟ್ ಅಮೆಟರ್, ಡಿಸ್ಡೈನಿಂಗ್ ಸೀರಿಯಸ್ ಆ್ಯಂಡ್ ಸಸ್ಟೈನ್ಡ್ ಲೇಬರ್. ಸೊ ಏನಪ್ಪ ಅಂತಂದರೆ ಹಿ ಹ್ಯಾಸ್ ಅ ಗ್ರೇಟ್ ಎಬಿಲಿಟಿ, ಇವರಲ್ಲಿ ಸಾಕಷ್ಟು ಮಹಾನ್ ಸಾಮರ್ಥ್ಯ ಇತ್ತು, ದೊಡ್ಡ ಸಾಮರ್ಥ್ಯ ಇತ್ತು. ಬಟ್ ಹಿ ಈಸ್ ಯೂಶ್ವಲಿ ದ ಎಲಿಗೆಂಟ್ ಅಮೆಟರ್, ಭಾಳ ಎಲಿಗೆಂಟ್ ಆದಂಥ, ಭಾಳ ಒಂದು ರೀತಿ ಎಲಿಗೆನ್ಸ್ ಅಂತಂದರೆ ಭಾಳ ಮನಮೋಹಕವಾದಂಥ. ಅಮೆಟರ್ ಅಂದರೆ ಹವ್ಯಾಸಿ ಬರಹಗಾರ. ಸೊ ಭಾಳ ಎಲಿಗೆಂಟಾಗಿ ಬರೀತಾರೆ, ಬಟ್ ಅಮೆಟರ್. ಡಿಸ್ಡೈನಿಂಗ್ ಸೀರಿಯಸ್ ಆ್ಯಂಡ್ ಸಸ್ಟೈನ್ಡ್ ಲೇಬರ್. ಸೊ ಏನಪ್ಪ ಅಂದರೆ ಸೀರಿಯಸ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆಯೇ ಸ್ವಲ್ಪ ಸಸ್ಟೈನ್ಡ್ ಲೇಬರ್, ಸ್ವಲ್ಪ ಕಷ್ಟ ಕೂಡ ಪಟ್ಟು ಬರೆದಿದ್ದಾರೆ ಅಂತ ಹೇಳ್ಬೋದು. ಸಮ್ ಆಫ್ ಹಿಸ್ ಪೋಯಮ್ಸ್ ಯಾವ ಇಂಪಾರ್ಟೆಂಟ್ ಅಂತಂದರೆ ಬ್ಯಾಲೆಡ್ ಅಪಾನ್ ಅ ವೆಡ್ಡಿಂಗ್ ಅಂತೇಳಿ, ನೆಕ್ಸ್ಟ್ ಸ್ಲೈಡಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಬ್ಯಾಲೆಡ್ ಅಪಾನ್ ಎ ವೆಡ್ಡಿಂಗ್, ಇಟ್ ಈಸ್ ಪೋಯಮ್ ರಿಟನ್ ಬೈ ಸರ್ ಜಾನ್ ಸಕ್ಲಿಂಗ್, ಇಂಪಾರ್ಟೆಂಟ್ ಪೋಯಮ್ ಅಂತ ಹೇಳ್ಬೋದು. 1 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, ಬ್ಯಾಲೆಡ್ ಅಪಾನ್ ಅ ವೆಡ್ಡಿಂಗ್ ಅಂತ ಹೇಳಿ. ವೈ ಸೋ ಪೇಲ್ ಆ್ಯಂಡ್ ವ್ಯಾನ್, ಫಾಂಡ್ ಲವರ್ ಅಂತ ಒಂದು ಪೋಯಮ್ ಇದೆ. ಸೊ ಅದರ ಒಂದು ಈ ಪೇಲ್ ಆ್ಯಂಡ್ ವ್ಯಾನ್ ಅಂತಂದರೆ ವೀಕ್ ಅಂತ ಅರ್ಥ. ಸೊ ವೈ ಯು ಆರ್ ಸೋ ವೀಕ್ ಫಾಂಡ್ ಲವರ್ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಜಾನ್ ಸಕ್ಲಿಂಗ್ ಅವರು. ದೀಸ್ ಪೋಯಮ್ಸ್ ಶೋ ದ ಟ್ರಿಕಿ ಎಲೆಗೆನ್ಸ್ ದ್ಯಾಟ್ ಈಸ್ ಹೀಸ್ ಚೀಫ್ ಅಟ್ರಾಕ್ಷನ್. ಸೊ ಅಲ್ಲಿ ಒಂದು ರೀತಿಯ ಟ್ರಿಕಿ ಆದಂಥ ಎಲೆಗೆನ್ಸ್ ಇದೆ, ಒಂದು ರೀತಿಯ ಮನಮೋಹಕತೆ ಇದೆ, ಒಂದು ರೀತಿಯ ಆಕರ್ಷಣೆ ಇದೆ. ಸೊ ಅದೇ ಏನಪ್ಪ ಅಂತಂದರೆ ಇಟ್ ಈಸ್ ದ ಚೀಫ್ ಅಟ್ರಾಕ್ಷನ್ ಆಫ್ ಹಿಸ್ ಪೋಯಮ್ಸ್. ಅದೇ ಒಂದು ರೀತಿಯ ಒಂದು ಗಮನಾರ್ಹ ಅಂಶ ಅಂತ ಹೇಳಬಹುದು. ಸೊ ಟು ಲುಕ್ ಎಟ್ ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಯಾವ ರೀತಿ ಒಂದು ಕ್ಯಾವಿಲಿಯರ್ ಪೋಯಮ್ ಇರುತ್ತೆ ಅನ್ನೋದು, ಒಂದು ಪೋಯಮ್ನ ಡಿಸ್ಕಸ್ ಮಾಡೋದಾದರೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ರೀಡ್ ದಟ್ ಪೋಯಮ್. ಸೊ ನಾನು ಪ್ಯಾರಾಗ್ರಾಫನ್ನು, ಒಂದು ಸ್ಟಾನ್ಸಾವನ್ನು ರೀಡ್ ಮಾಡ್ತೀನಿ. ಹರ್ ಫಿಂಗರ್ ವಾಸ್ ಸೋ ಸ್ಮಾಲ್, ದ ರಿಂಗ್ ವುಡ್ ನಾಟ್ ಸ್ಟೇ ಆನ್, ವಿಚ್ ದೇ ಡಿಡ್ ಬ್ರಿಂಗ್. ಇಟ್ ವಾಸ್ ಟೂ ವೈಡ್ ಅ ಪೆಕ್, ಆ್ಯಂಡ್ ಟು ಸೇ ಟ್ರೂತ್, for out it must. It looked like the great collar just about our young colt's neck. ಸೊ ಇಲ್ಲಿ ಒಂದು ವೆಡ್ಡಿಂಗ್ ನಡೀತಾ ಇದೆ. ಸೊ ಆ ವೆಡ್ಡಿಂಗ್ನಲ್ಲಿ ಒಂದು ರಿಂಗನ್ನು ತೊಗೊಂಬಂದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಲೆಡ್ ಅಪಾನ್ ವೆಡ್ಡಿಂಗ್ ಒಂದು ಲಾವಣಿ ಹಾಡು, ಒಂದು ನ್ಯಾರೇಟಿವ್ ಪೋಯಮ್ ಇದು ರಿಗಾರ್ಡಿಂಗ್ ಅ ವೆಡ್ಡಿಂಗ್. ಕ್ಯಾನ್ ರೀಡ್ ಇಟ್ ಔಟ್. ನೆಕ್ಸ್ಟ್ ಪೋಯಟ್ ಈಸ್ ಥಾಮಸ್ ಕ್ಯಾರಿವ್. ಅವನ ಕಾಲ ಯಾವುದು, 1595 to 1639. He was educated at Merton College, Oxford. He had a short diplomatic career on the continent, then returned to England and became a favorite of Charles I and a court official in 1630. ಸೊ ಇವನೇನು ಮಾಡ್ತಾನೆ, ಒಂದು ಡಿಪ್ಲೊಮ್ಯಾಟಿಕ್ ಕರಿಯರನ್ನು ಕೂಡ ನಡೆಸ್ತಾರೆ. ಒಂದು ಏನಪ್ಪ ಅಂದರೆ ರಾಯಭಾರ ಕಚೇರಿಗೆ ಸಂಬಂಧಪಟ್ಟಂಥ ವಿಷಯಗಳು ಅಥವಾ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕೆಲಸವನ್ನು ಮಾಡ್ತಾರೆ. ಆನ್ ದ ಕಾಂಟಿನೆಂಟ್, ಬೇರೆ ಬೇರೆ ದೇಶಗಳಲ್ಲಿ ರಾಯಭಾರಿ ಕೆಲಸವನ್ನೆಲ್ಲ ಮಾಡ್ತಾರೆ. ದೆನ್ ರಿಟರ್ನ್ ಟು ಇಂಗ್ಲೆಂಡ್ಗೆ ರಿಟರ್ನ್ ಆಗ್ತಾರೆ. ಬಿಕೇಮ್ ಅ ಫೇವರೇಟ್ ಆಫ್ ಚಾರ್ಲ್ಸ್ ಫಸ್ಟ್ ಅವರ ಮೆಚ್ಚಿನ ಕವಿ ಆಗ್ತಾರೆ. ಆ್ಯಂಡ್ ಅ ಕೋರ್ಟ್ ಅಫಿಷಿಯಲ್ ಇನ್ 1630, ಕೋರ್ಟ್ ಅಫಿಷಿಯಲ್ ಆಸ್ಥಾನದ ಒಬ್ಬ ಅಧಿಕಾರಿ ಆಗಿ ಕೆಲಸ ಮಾಡ್ತಾರೆ 1630ನಲ್ಲಿ. Okay, he is best known for his courtly, amorous lyrics such as, ಸೊ ಒಂದಿಷ್ಟು ಪೋಯಮ್ಗಳನ್ನು ಬರೆದಿದ್ದಾರೆ. ಕೋರ್ಟ್ ಆಸ್ಥಾನ, ರಾಜ ಮನೆತನ ಅಂತೆಲ್ಲ ಅರ್ಥ ಬರುತ್ತೆ. ಸೊ ಆಮರಸ್ ಲಿರಿಕ್ಸ್, ಆಮರಸ್ ಅಂತ ಫುಲ್ ಆಫ್ ಲವ್, ರಿಲೇಟೆಡ್ ಟು ಲವ್ ಅಂತ ಹೇಳ್ತೀವಿ. ಯಾವುವು ಅಂತಂದರೆ ಆಸ್ಕ್ ಮೀ ನೋ ಮೋರ್ ವೇರ್ ಜೋ ಬಿಸ್ಟೋಸ್, ದೆನ್ ಹೀ ದ್ಯಾಟ್ ಲವ್ಸ್ ಅ ರೋಜಿ ಚೀಕ್ ಅನ್ನೋಂಥದ್ದು. Then elegy on the death of Dr. Dunn, it is important one. So it is an elegy as it is ಹೇಳುವಂತೆ. Elegy is a poem written on somebody's death, ಯಾರ್ದೋ ಸಾವಿನ
ಒಂದು ನೆನಪಿಗಾಗಿ, ಅವರ ನೆನಪಿಗಾಗಿ ಬರೆಯುವಂಥ ಪೋಯಮ್ಗೆ ಎಲಿಜಿ ಅಂತ ಹೇಳ್ತೇವೆ. ಸೊ ಇವರು ಒಂದು ಎಲಿಜಿಯನ್ನು ಬರೆದಿದ್ದಾರೆ. ಯಾರ ಮೇಲೆ? ಡಾಕ್ಟರ್ ಡನ್, ಜಾನ್ ಡನ್ ಅಂತ ಏನು ಹೇಳ್ತೇವೆ, ಅವ್ರ ಬಗ್ಗೆ ಬರೆದಿದ್ದಾರೆ. ಸೊ ಎಲಿಜಿ ಆನ್ ದ ಡೆತ್ ಆಫ್ ಡಾಕ್ಟರ್ ಡನ್ ಇದು ಇಂಪಾರ್ಟೆಂಟ್. ದೆನ್ ಅ ರ್ಯಾಪ್ಚರ್ ಅಂತ ಇದೆ. ಇಟ್ ಈಸ್ ಹೈಲಿ ಎರೋಟಿಕ್ ಪೋಯಮ್. ಇಟ್ ಕಂಟೇನ್ಸ್ ಎರೋಟಿಸಿಸಮ್. ಸೊ ಒಂದು ರೀತಿಯ ಎರೋಟಿಕ್ ಎಲಿಮೆಂಟ್ಸ್ ಅದರಲ್ಲಿ ಇದೆ. ಲವ್ ಬಗ್ಗೆ ಇದೆ ಅಂತ ಹೇಳ್ಬೋದು. In his use of metaphysical and classical material, he shows the influence of both Sir John Donne and Ben Jonson. So metaphysical elements ಕೂಡ ಇದ್ದಾವೆ ಆ್ಯಂಡ್ ಕ್ಲಾಸಿಕಲ್ ಮೆಟೀರಿಯಲ್ ಕೂಡ ಇದ್ದಾವೆ ಇವರ ಪೋಯಟ್ರಿನಲ್ಲಿ. ಸೊ ಇದು ಯಾರ ಇನ್ಫ್ಲೂಯೆನ್ಸನ್ನು ತೋರಿಸುತ್ತೆ? ಇಟ್ ಶೋಸ್ ದ ಇನ್ಫ್ಲೂಯೆನ್ಸ್ ಆಫ್ ಬೋತ್ ಜಾನ್ ಡನ್ ಆ್ಯಸ್ ವೆಲ್ ಆಸ್ ಬೆನ್ ಜಾನ್ಸನ್, ಜಾನ್ ಡನ್ ಇಬ್ಬರು ಒಂದು ಇನ್ಫ್ಲೂಯೆನ್ಸ್ ಆಗಿತ್ತು. ಮೆಟಫಿಸಿಕಲ್ ಎಲಿಮೆಂಟ್ಸು ಜಾನ್ ಡನ್ನಿಂದ ಅವರು ಇನ್ಫ್ಲೂಯೆನ್ಸ್ ಮಾಡಿಕೊಂಡ್ರು ಆ್ಯಂಡ್ ಕ್ಲಾಸಿಕಲ್ ಎಲಿಮೆಂಟ್ಸ್ ಬೆನ್ ಜಾನ್ಸನ್ ಅವರಿಂದ ಇನ್ಫ್ಲೂಯೆನ್ಸ್ ಮಾಡಿಕೊಂಡ್ರು. ವಿತ್ ಗ್ರೇಟ್ ಲಿರಿಕಲ್ ಟ್ಯಾಲೆಂಟ್, ಹಿಸ್ ಸ್ಟೈಲ್ ಆ್ಯಂಡ್ ವೆರಿಫಿಕೇಷನ್ ಆರ್ ಸೋ ಪಾಲಿಶ್ಡ್ ಆ್ಯಂಡ್ ರಿಫೈನ್ಡ್ ದ್ಯಾಟ್ ಹಿ ಆ್ಯಂಟಿಸಿಪೇಟ್ಸ್ ದ ನಿಯೋ ಕ್ಲಾಸಿಕಲ್ ಪೋಯಿಟ್ರಿ. ಸೊ ಏನಪ್ಪ ಅಂತಂದರೆ, ಹಿ ಹ್ಯಾಸ್ ಅ ಗ್ರೇಟ್ ಲಿರಿಕಲ್ ಟ್ಯಾಲೆಂಟ್, ಹಿಸ್ ಸ್ಟೈಲ್ ಆ್ಯಂಡ್ ವೆರಿಫಿಕೇಷನ್, ಅವರ ಸ್ಟೈಲ್ ಆ್ಯಂಡ್ ವೆರಿಫಿಕೇಷನ್ ಎಲ್ಲ ನೋಡಿದ್ರೆ ಅವರೊಂದು ಶೈಲಿ ಪೊಯಿಟ್ರಿಯ ಶೈಲಿಯನ್ನು ನೋಡಿದ್ರೆ ಇಟ್ ಈಸ್ ವೆರಿ ಪಾಲಿಶ್ಡ್ ಆದಂಥ ಆ್ಯಂಡ್ ರಿಫೈನ್ಡ್ ಆದಂಥ, ಬಹಳ ಸುಧಾರಿತವಾದಂಥ, ಬಹಳ ಏನಂತೀವಿ ನಾವು ಪಾಲಿಶ್ ಆಗೋದು ಅಂತಂದರೆ ಬಹಳ ಪಾಲಿಶ್ಡ್ ಮೀನ್ಸ್ ಕನ್ನಡದಲ್ಲಿ ಏನಂತಾರೆ, ಬಹಳ ಸುಧಾರಿತವಾದಂಥ, ಬಹಳ ನೀಟಾದಂಥ ಅಂತ ಹೇಳ್ಬೋದು. ರಿಫೈನ್ಡ್ ದ್ಯಾಟ್ ಹಿ ಆ್ಯಂಟಿಸಿಪೇಟ್ಸ್ ದ ನ್ಯೂ ಕ್ಲಾಸಿಕಲ್ ಪೊಯಿಟ್ರಿ. ನ್ಯೂ ಕ್ಲಾಸಿಕಲ್ ಪೊಯಿಟ್ರಿಯ ಒಂದು ರೀತಿಯ ನಿರೀಕ್ಷೆಯನ್ನು ಇವರಲ್ಲಿ ಕಾಣ್ಬೋದು. ಅಂದರೆ ಅದರ ಲಕ್ಷಣಗಳು ಆಲ್ರೆಡಿ ಇವರು ಅಳವಡಿಸ್ಕೊಂಡಿದ್ರು ಅನ್ನೋಂಥದ್ದು. ಓಕೆ, ಸೆಷನ್ ಸಮ್ರಿಯನ್ನು ನೋಡೋದಾದರೆ ಏನೇನು ನೋಡಿದೀವಪ್ಪ ಇವತ್ತಿನ ಒಂದು ಸೆಷನ್ನಲ್ಲಿ ಅನ್ನೋದಾದರೆ, ಯಾರ್ಯಾರು ಇಂಪಾರ್ಟೆಂಟ್ ಪೊಯಿಟ್ಸ್ ಅಂತ ನೋಡಿದ್ವಿ, ಮೇಜರ್ ಕ್ಯಾವಿಲಿಯರ್ ಪೊಯಿಟ್ಸ್ ಯಾರು ಅನ್ನೋದನ್ನು ವಿ ಹ್ಯಾವ್ ಸೀನ್. ಫಸ್ಟ್ ಒನ್ ಈಸ್ ರಾಬರ್ಟ್ ಹೆರಿಕ್. ಸೊ ಹಿ ಈಸ್ ನೋನ್ ಫಾರ್ ನೋಬಲ್ ನಂಬರ್ಸ್ ಆ್ಯಂಡ್ ಹೆಸ್ಪರೈಡ್ಸ್. ಹಿ ವಾಸ್ ಡಿಲೈಟೆಡ್ ಇನ್ ದ ಗುಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಆ್ಯಂಡ್ ರಿಚರ್ಡ್ ಲವ್ಲೆಸ್ ನಾನು ನೋಡಿದ್ವಿ. ಅವರು ಹಿ ಈಸ್ ನೋನ್ ಫಾರ್ ಟು ಅಲ್ಥಿಯಾ ಫ್ರಮ್ ಪ್ರಿಸನ್, ಟು ಲುಕ್ಯಾಸ್ಟಾ ಗೋಯಿಂಗ್ ಟು ದ ವಾರ್ಸ್ ಅನ್ನೋಂಥದ್ದು ಅವರ ಇಂಪಾರ್ಟೆಂಟ್ ವರ್ಕ್ಸು. These are simple and sincere and free from the cynicism. And Sir John Suckling ಅವ್ರ ಬಗ್ಗೆ ನೋಡಿದ್ವಿ. He is known for Ballad upon a Wedding ಅಂತ ಹೇಳಿ ಆ ಪೋಯಮ್ ಕೂಡ ನೋಡಿದ್ವಿ. Then Why So Pale and Wan, Fond Lover ಅನ್ನೋಂಥ ಪೋಯಮ್, which is also very famous. These poems show the tricky elegance that is his chief attraction. So these poems have tricky elegance. Lastly we saw ಥಾಮಸ್ ಕ್ಯಾರಿವ್. ಅವನ ಇಂಪಾರ್ಟೆಂಟ್ ವರ್ಕ್ಸ್ ಯಾವುವು ಅಂತಂದರೆ, ಆಸ್ಕ್ ಮೀ ನೋ ಮೋರ್ ವೇರ್ ಜೋ ಬಿಸ್ಟೋಸ್, ಹೀ ದಟ್ ಲವ್ಸ್ ಅ ರೋಜಿ ಚೀಕ್, ಆ್ಯಂಡ್ ಎಲಿಜಿ ಆನ್ ದ ಡೆತ್ ಆಫ್ ಡಾಕ್ಟರ್ ಡನ್. ಸೊ ದೀಸ್ ಆರ್, ಇಟ್ ಈಸ್ ಅ ಕೈಂಡ್ ಆಫ್ ರೀಕ್ಯಾಪ್ ಆರ್ ಸೆಷನ್ ಸಮ್ರಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ರಿಗಾರ್ಡಿಂಗ್ ಕ್ಯಾವಿಲಿಯರ್ ಪೊಯಿಟ್ರಿ. ಸೊ ಕ್ಯಾವಿಲಿಯರ್ ಪೊಯಿಟ್ರಿ ಪಾರ್ಟ್ 1 ಆಲ್ರೆಡಿ ಮುಗಿಸಿದ್ವಿ, ಇದು ಪಾರ್ಟ್ 2 ಆಗಿತ್ತು. ಸೊ ಹಿಯರ್ ವಿ ಕವರ್ಡ್ who are the major Cavalier poets and which are their major works ಅಂತ ನಾವು ನೋಡಿದ್ದೀವಿ. With this, these are the reference books I have referred these books, and let's see. Okay, now with this we come to the end of the video, and thank you very much for watching this video. So thank you everyone. Namaste.